सवेरे सवेरे यारों से मिलने घर से दूर चले हम, रोके से ना रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम। ಜಾಹೀರಾತಿನಲ್ಲೇನೋ ಶಾಲೆಗೆ ಹೋಗೋಣ ಅಂತ ಸರ್ಕಾರ ದೊಡ್ಡದಾಗಿ ಹೇಳ್ತಿದೆ. ಆದ್ರೆ ಶಾಲೆಗೆ ಹೋಗೋದಾದ್ರೂ ಹೇಗೆ ಸ್ವಾಮಿ? ಈ ಸಂವಿಧಾನ ಕೊಟ್ಟ ಶಿಕ್ಷಣದ ಹಕ್ಕಿಗೆ ನಾಡಲ್ಲಿ ಬೆಲೆಯೇ ಇಲ್ಲ. ಇನ್ನು ಉಚಿತ ಕಡ್ಡಾಯ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದಾಗಿದೆ. ಇಲ್ಲೇನಿದ್ರೂ ಕೂಡ ಖಾಸಗಿ ಶಾಲೆಗಳ ದರ್ಬಾರು ಹಾಗೂ ಭ್ರಷ್ಟ ಅಧಿಕಾರಿಗಳ ಮರ್ಜಿಗೆ ಮಾನ್ಯತೆ. ಒಬ್ಬ ಬಡವ ತನ್ನ ಮಗುವಿನ ಹಕ್ಕಿಗಾಗಿ ಕೇಳಲು ಹೋದ್ರೆ ಆತನಿಗೆ ಅದ್ಯಾವ ಪರಿ ಅನ್ಯಾಯ, ಅದ್ಯಾವ ಪರಿ ಅವಮಾನ ಆಗುತ್ತೆ ಅನ್ನೋದ್ರ ಸಚಿತ್ರ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ಕೂಲಿಗೆ ಹೋಗ್ಬೇಕು, ಅಲ್ಲಿ ಕಲಿಬೇಕು, ನಲಿಬೇಕು ಅನ್ನೋ ಆಸೆ ಪ್ರತಿ ಮಗುವಿಗೂ ಇರುತ್ತೆ. ಆ ರೀತಿ ಆಸೆ ಪಡೋದು ಪ್ರತಿ ಮಗುವಿನ ಹಕ್ಕೂ ಹೌದು. ಆ ಹಕ್ಕನ್ನ ನಮ್ಮ ಸಂವಿಧಾನ ಮಕ್ಕಳಿಗೆ ಹೆಮ್ಮೆಯಿಂದ ಕೊಟ್ಟಿದೆ. ಈ ಕಾಯ್ದೆಯ ಪ್ರಮುಖ ಆಶಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಒಂದು ಉಚಿತವಾದ ಶಿಕ್ಷಣ ಸಿಗಬೇಕು. ಅದು ಎಲಿಮೆಂಟ್ರಿ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಸಿಗಬೇಕು. ಯಾವುದೇ ತಾರತಮ್ಯ ಇರಬಾರ್ದು. ಹಕ್ಕು ಸಿಕ್ಕಿದೆ, ಮಗಳಿಗೆ ಉತ್ತಮ ಭವಿಷ್ಯ ಕಲ್ಪಿಸಬಹುದು ಅನ್ನೋ ಆಸೆಯಿಂದ ಬೆಂಗಳೂರಿನ ಬಡ ಅನಾರೋಗ್ಯ ಪೀಡಿತ ಆಟೋ ಚಾಲಕ ಕೃಷ್ಣ ಶಿಕ್ಷಣದ ಹಕ್ಕು ಕಾಯ್ದೆಯಡಿ ತನ್ನ ಮಗಳಿಗೆ ಸೀಟು ಕೋರಿ ಅರ್ಜಿ ಸಲ್ಲಿಸಿದ್ರು. ನಗರದ ಪ್ರತಿಷ್ಠಿತ ಶಾಲೆಯಾದ ವಾಸವಿ ಎಜುಕೇಷನ್ ಟ್ರಸ್ಟ್ನಲ್ಲಿ ಸೀಟು ಸಿಕ್ತು. ಆಗ ಕೃಷ್ಣ ಪಟ್ಟ ಸಂಭ್ರಮ ಅಷ್ಟಿಷ್ಟಲ್ಲ, ನೂರಾರು ಕನಸುಗಳು ಒಟ್ಟಿಗೆ ನನಸಾದಷ್ಟು ಖುಷಿ. ಆದ್ರೆ ಆ ಸಂತೋಷ ಸಂಭ್ರಮ ಹೆಚ್ಚು ದಿನ ಉಳಿಯಲಿಲ್ಲ. ಮಗಳನ್ನ ಶಾಲೆಗೆ ಕರೆದುಕೊಂಡು ಹೋದ ಮೊದಲ ದಿನವೇ ಕೃಷ್ಣ ಅವರಿಗೆ ನಿರಾಸೆ ಕಾದಿತ್ತು. ಪುಸ್ತಕ, ಯೂನಿಫಾರ್ಮ್, ಶೂ, ಟೈ ನೀವೇ ಖರೀದಿಸಿ, ಅದಕ್ಕೆ 5,000 ರೂಪಾಯಿ ಆಗುತ್ತೆ ಅಂದ್ರು. ಮಗಳ ಭವಿಷ್ಯಕ್ಕಾಗಿ ಸಾಲ ಸೋಲ ಮಾಡಿ ಅದನ್ನ ಖರೀದಿಸಿದ್ರು. ಆಮೇಲೆ ಸ್ಮಾರ್ಟ್ ಕ್ಲಾಸ್, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್ ಫೀಸ್ 7,000 ರೂಪಾಯಿ ಕಟ್ಟಲೇಬೇಕು ಅಂತ ಶಾಲೆಯವರು ಒತ್ತಾಯಿಸಿದ್ರು. 6,600 ರೂಪಾಯಿ ದುಡ್ಡು ಕೇಳಿದ್ರು. ಏನಂತ ಕೇಳಿದ್ರೆ ಕಂಪ್ಯೂಟರು, ಸ್ಮಾರ್ಟ್ ಕ್ಲಾಸು, ಮತ್ತು ಲೈಬ್ರರಿ, ಮತ್ತು ID ಕಾರ್ಡು, ಇನ್ನೊಂದು 4-5 ಏನೋ ಹೇಳಿದ್ರು. ಅದಕ್ಕೆಲ್ಲ ಹಣ ಕಟ್ಟಬೇಕಾಗತ್ತೆ ಅಂತ ಅಲ್ಲದೆ ಈ ಥರ 3,000 ಹೇಳಿ ಇವಾಗ ಮತ್ತೆ 6,600 ಕೇಳ್ತಿದ್ದೀರ, ಇದು ಸರಿನಾ? ಇದು ಇಲ್ಲ, ನೀವು ಕಟ್ಟಲೇಬೇಕು. 600 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ 6,000 ಕಟ್ಟಲೇಬೇಕು ಅಂತೇಳಿ ಅಲ್ಲಿ ಮ್ಯಾನೇಜರ್ ಅಂತೇಳಿ ಲೇಡಿ ಮ್ಯಾನೇಜರ್ ಇದ್ರು, ಅವ್ರು ಹೇಳಿದ್ರು. 6,000 ರೂಪಾಯಿ ತೊಗೊಂಡೋಗಿದ್ದೀನಿ, ಅವ್ರ ಅಸಿಸ್ಟೆಂಟ್ 7,000 ರೂಪಾಯಿ ಕಟ್ಟಿದ್ದೀವಿ ಹೇಳಿದ್ರು. ನಾವು RTE ಅಡಿ ಸೀಟು ಪಡೆದಿದ್ದು, ಹಾಗಾಗಿ ಶಿಕ್ಷಣ ಉಚಿತ ಅಲ್ವಾ, ನಾವು ಫೀಸ್ ಕಟ್ಟಲ್ಲ ಅಂದಿದ್ದಕ್ಕೆ ಆ ಶಾಲೆಯವರು ಇವರಿಗೆ ಮತ್ತು ಇವರ ಮಗಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ರು ಅಂತ ನೀವೇ ಕೇಳಿ. ಹೇಳ್ತಾರೆ, ಕಟ್ಟಲಿಲ್ಲ ಅಂದರೆ ಮಗುನ ಹೊರಗಾಕ್ತೀನಿ, ಕಟ್ಟಲೇಬೇಕು, ಕಟ್ಟಲಿಲ್ಲ ಅಂದರೆ ಮಗುನ ಹೊರಗಾಕ್ಬಿಡ್ತೀವಿ, ಕರ್ಕೊಂಡು ಈಗ ಕೂಡಲೇ ನೀವು. ಆ ಮಂಡೇನಲ್ಲಿ ಒಂದು ಪೀರಿಯಡ್ಗೆ ಲೈಬ್ರರಿ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಆ ಲೈಬ್ರರಿ ಕರ್ಕೊಂಡು ಲೈಬ್ರರಿ ಒಳಗೆ ಹೋಗಿದ್ದ ಮಗುನ ಕ್ಲಾಸ್ನಲ್ಲಿ ಕೂತ್ಕೊ ನೀನು ಅಂತೇಳಿ ಒಂದು ಟೀಮ್ ಕೂಡಿಸ್ಬಿಟ್ಟಿದ್ದಾರೆ. ಮಗುನ ಲೈಬ್ರರಿಯಿಂದ ಹೊರಗಾಕಿದ್ದಾರೆ. ಅಂದರೆ ಇವಾಗ ಹೊರಗಾಗ್ತೀನಿ ಅಂತ ಹೇಳ್ತಾರೆ, ಈಗ ಒಂದು ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಸರ್ ಈ ಥರ ತುಂಬ ಕಿರ್ಕೊಳ ಕೊಡ್ತಾರೆ ಸರ್, ಸ್ಕೂಲಿಂದ ಹೊರಗಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಗುನ ಹೊರಗೆ ಹಾಕಿದ್ರೆ ಏನು ಮಾಡಬೇಕು ಅಂತ, ಮಗುನ ಹೊರಗೆ ಹಾಕಿದ್ಮೇಲೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. BE ಆಫೀಸರ್ ಕೆಂಪಯ್ಯವರೇ ಹೇಳ್ತಾರೆ ಈ ಮಾತನ್ನ, ಹೊರಗೆ ಹಾಕಿದ್ಮೇಲೆ ಬಂದು ಕಂಪ್ಲೇಂಟ್ ಕೊಡಿ ಅಂತ. ಶಾಲೆಯ ದೌರ್ಜನ್ಯದ ಬಗ್ಗೆ ಕೃಷ್ಣ ಶಿಕ್ಷಣಾಧಿಕಾರಿಗಳಿಗೆ ದೂರು ಕೊಟ್ರು. ಆದ್ರೆ ಏನೂ ಪ್ರಯೋಜನ ಆಗಲಿಲ್ಲ. ನೊಂದು ಬೆಂದು ಅವಮಾನ ತಾಳಲಾಗದೆ ಕೃಷ್ಣ ಕೊನೆಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡವನ್ನ ಭೇಟಿಯಾದ್ರು. ಕೃಷ್ಣ ಅವರ ನೋವಿಗೆ ಸ್ಪಂದಿಸೋದ್ರ ಜೊತೆಗೆ ಈ ರೀತಿ ನೊಂದಿರುವ ಲಕ್ಷಾಂತರ ಪೋಷಕರ ದನಿಯಾಗಲು ಹಾಗೂ ಭ್ರಷ್ಟ ಶಿಕ್ಷಣಾಧಿಕಾರಿಗಳ ಬಣ್ಣ ಬಯಲು ಮಾಡಲು ನಿರ್ಧರಿಸಿತು ಕವರ್ ಸ್ಟೋರಿ ತಂಡ.
ಅವರ ದೂರು ಹಿಡ್ಕೊಂಡು ನಾವು ಬೆಂಗಳೂರಿನ ಶಂಕರಾಪುರಂನಲ್ಲಿರೋ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಳಿ ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಅಲ್ಲಿ ಕೆಂಪಯ್ಯ ಅನ್ನೋ ಶಿಕ್ಷಣಾಧಿಕಾರಿ ವಿರಾಜಮಾನವಾಗಿದ್ರು. ಅವರ ಕಚೇರಿ ಎಂಟ್ರಿ ಆಗೋ ಮುಂಚೆ ಅಲ್ಲಿ ನಿಂತಿದ್ದ ಸಹಾಯಕ ನಮಗೊಂದು ಪುಕ್ಕಟೆ ಸಲಹೆ ಕೊಟ್ರು ನೋಡಿ. ನನ್ನ ಮಗು ಓದಬೇಕು ಅಲ್ವಾ, ನೀವು ಒಂದು ಸ್ವಲ್ಪ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ಇವ್ರಿಗೆ ನೋಡಿ ಫೀಸ್ ತಗೊಂಡು ನಮ್ಮ ಆಫೀಸಲ್ಲಿ ಇರೋರಿಗೆ ನಾನೇ ಕೊಡ್ತೇನೆ. ಇವ್ರಿಗೆ ಫೀಸ್ ತಗೊಂಡು ಮಹಿಳಾ ಮಂಡಳಿ ಎಷ್ಟು ಕೊಟ್ಟು ಹೇಳಮ್ಮ? 5,000. ಪಕ್ಕದಲ್ಲಿ ಮಹಿಳಾ ಮಂಡಳಿಗೆ 5,000 ಕೊಡ್ತೀನಿ. ಇವರ ಸಲಹೆ ಕೇಳಿ ಒಳಗೆ ಎಂಟ್ರಿಯಾದ ನಮ್ಮ ಜೊತೆ ಗೌರವಾನ್ವಿತ ಶಿಕ್ಷಣಾಧಿಕಾರಿಗಳು ಮತ್ತು ಅಲ್ಲಿನ ಸಹಾಯಕರು ಯಾವ ರೀತಿ ವರ್ತಿಸಿದ್ರು ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ. ನೀವು ಹೇಳಿದ್ರು ಅದೇ, ಮತ್ತೆ ಅವ್ರು ಹಂಗೆ ಮಾಡ್ತಾ ಇದ್ದಾರಲ್ಲ. ಏನು ಮಾಡ್ತಾ ಇದ್ದಾರೆ? ಅದೇ ಸರ್, ಲೈಬ್ರರಿಯಿಂದ ಹೊರಗಡೆ ಅದು ಇಲ್ಲ ಸರ್. ಅವತ್ತಿಂದ ಹಾಕಿಲ್ವಲ್ರಿ? ಇವಾಗ ಮತ್ತೆ ಕಳಿಸಿದ್ದಾರೆ ದೇಶದಲ್ಲಿ. ಇವಾಗ ಆಚೆ ಕಡೆ ಕಳಿಸಿದಾರಾ? ಹ್ಞೂ ಸರ್, ಮೊನ್ನೆ ಒಂದ್ಸಲಿ ಕಳಿಸಿದ್ರು. ಅದು ಇಂಗ್ಲೀಷ್ ಮೀಡಿಯಂ. ಹ್ಞೂ ಸರ್. ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಡುವಾಗ ಅದೇನು ಮಾಡ್ತೀವಿ ನಾವು? ಏನೋ ಆಗಂತ ಹೇಳ್ತಾ ಇದ್ರೆ ನಮ್ಗೆ ಅಷ್ಟು ಹಣ ಕೊಟ್ಟು ಸಾಮರ್ಥ್ಯ ಇಲ್ಲ. ಅಲ್ಲ ರೀ, ಈಗ ಅವೆಲ್ಲ ಫೆಸಿಲಿಟಿ ಬೇಕು ಅಂದ್ರೆ ಮಕ್ಕಳಿಗೆ ಬೇರೆ ನಿಮ್ಮ ಟ್ಯೂಷನ್ ಫೀಸು ಎಲ್ಲ ಗೌರ್ಮೆಂಟ್ ಕೊಡುತ್ತೆ, ಅದು ಫ್ರೀಯಪ್ಪ. ನೀವು ಏನೂ ಮಗು ಕೊಡೋಕ್ಕೆ ಆಗೋದಿಲ್ಲ ಅಂತಂದ್ರೆ ಹೆಂಗೆ ಮಾಡಿ? RTE ಅಡಿ ಖಾಸಗಿ ಶಾಲೆಯಲ್ಲಿ ಸೀಟ್ ಪಡೆಯೋ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ ಎಂಥ ದುರಂತ ನೋಡಿ, ಕಾನೂನು ಪಾಲಿಸಬೇಕಾದ ಈ ಅಧಿಕಾರಿ ಹೇಳೋದೇ ಬೇರೆ. ಟ್ಯೂಷನ್ ಫೀಸು ಡೊನೇಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಜಾಸ್ತಿ ತಗೊಳ್ತಾರೆ, ಅದು ತಗೊಳಂಗಿಲ್ಲ. ಆ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡಬೇಕು. ನಿಮಗೆ ಸ್ಮಾರ್ಟ್ ಏರೋಪ್ಲೇನಲ್ಲಿ ಹೋಗ್ಬೇಕು ಇದನ್ನು ಸರ್ಕಾರ ಕೊಡ್ತಾರ? ಸ್ಮಾರ್ಟ್ ಕ್ಲಾಸಸ್ ಕೊಡಬೇಕು. ಸ್ಮಾರ್ಟ್ ಕ್ಲಾಸಿಗೆ ಎಷ್ಟು ಖರ್ಚು ಮಾಡ್ತಾರೆ, ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿರ್ತಾರೆ, ಅದನ್ನು ಯಾರು ಬೇರೆ ಮಾಡಬೇಕು? ಯೂನಿಫಾರ್ಮ್ ಯಾರು ಕೊಡಬೇಕು? ಪುಸ್ತಕ ಯಾರು ಕೊಡಬೇಕು? ಸಾಕ್ಸ್ ಯಾರು ಕೊಡಬೇಕು? ಕೈ ಯಾರು ಕೊಡಬೇಕು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ಜಾರಿಗೆ ತರಬೇಕಾದ ಅಧಿಕಾರಿಯೊಬ್ಬ ಬಡ ಆಟೋ ಚಾಲಕನಿಗೆ ಕೊಟ್ಟ ಉದ್ದಟತನದ ಉತ್ತರ ಕೇಳಿ. ನಾವೇ ಪಡೆದಂತ ಮಕ್ಕಳಿಗೆ ಸ್ವಲ್ಪನಾದ್ರೂ ಖರ್ಚು ಮಾಡಿದ್ರು ಮಕ್ಕಳು ಯಾಕೆ ಪಡಿಬೇಕು? ಸ್ವಲ್ಪನಾದ್ರೂ ಖರ್ಚು ಮಾಡಿದ್ರು ಮಕ್ಕಳು ಯಾಕೆ ಪಡಿಬೇಕು? ಸ್ವಲ್ಪನಾದ್ರೂ ಖರ್ಚು ಮಾಡಿದ್ರು ಮಕ್ಕಳು ಯಾಕೆ ಪಡಿಬೇಕು? ಹೇಳಿ, ಯಾಕೆ ಪಡಿಬೇಕು? ಸರ್ಕಾರದಲ್ಲಿ ಮಕ್ಕಳು ಅಂತ ನಮಗೆ ಅಂತ ನಮ್ಮ ಕುಟುಂಬ ಬೆಳೀಲಿ ಅಂತ ಮಕ್ಕಳಿದೆ. ಆ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪನೂ ನಮ್ಗೆ ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂದಮೇಲೆ ನನ್ನ ಮಗುಗೆ ನಾನು ಒಂದಿಷ್ಟು ಮಾಡಲ್ಲ ಅಂತಂದ್ರೆ ನಾವು ದುಡಿಯೋದು ಏನಿಲ್ಲ, ದುಡ್ದಿರೋದ್ರಲ್ಲಿ 75 ಭಾಗ ನಮ್ಮ ಮಕ್ಳಿಗೆ ಇಡಬೇಕು, 25 ಭಾಗ ತಿನ್ನಬೇಕು. ಅವಾಗ್ಲೇ ನಾವು ಸಂಸಾರ ಅಂತ ಮಾಡಿದೀವಿ ಅಂತ ಅನ್ಸೋದು. ನೀವು ಪೂರ್ತಿ 100% OCDC ಮಾಡ್ತೀನಿ ಅಂತಂದ್ರೆ ಆಗುತ್ತೆ ಅಂದ್ರೆ. ಕೇಳಿದ್ರ ಇವರ ಮಾತನ್ನ? ಇನ್ನು ಮುಂದೆ ಬಡವರು ಮಗು ಹುಟ್ಟಿಸಬೇಕಾದ್ರೆ BEO ಹಾಗೂ ಸರ್ಕಾರದ ಅನುಮತಿ ಪಡೆಯಲು ಮರಿಬೇಡಿ. ಕಡ್ಡಾಯ ಶಿಕ್ಷಣ ಕಾಯ್ದೆ ಅಡಿ ಬರೋ ಎಲ್ಲಾ ಶಾಲೆಗಳು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಬರುತ್ತವೆ. ಈ ಶಾಲೆಗಳು RTE ಅಡಿ ಅಡ್ಮಿಷನ್ ಪಡೆದ ಮಕ್ಕಳ ಕುರಿತು ಮಾಹಿತಿ ಕೊಡ್ಲೇಬೇಕು. ಈ ಬಗ್ಗೆ ಶಾಲೆಗಳಿಗೆ ಹೋಗಿ ಕೇಳಿದ್ರೆ ಅವರು BEO ಬಳಿ ಹೋಗಿ ಅಂತಾರೆ. ನೀವೇನಿದೆ ಅಲ್ಲೋಗಿ ಕೇಳ್ಕೊಳ್ಳಿ BEO ಆಫೀಸಲ್ಲಿ. ಇಲ್ಲ, ಅವ್ರು ಬಂದರೆ ಮಾತಾಡ್ಕೊಳ್ಳಿ ಸರ್, ನಾವು ಬೇಡ ಅಂತ ಹೇಳ್ತಿಲ್ಲ. ನೀವೇನು ಮಾತಾಡ್ತೀರೋ ಮಾತಾಡ್ಕೊಂಡು ಬನ್ನಿ. ನಮಗೆ ನೋಡಿ, ನಮಗೆ ಇನ್ಸ್ಟ್ರಕ್ಷನ್ಸ್ ಇಷ್ಟೇ. BEO ಆಫೀಸಲ್ಲಿ ಏನು ಡೀಟೇಲ್ಸ್ ಬೇಕೋ ಅವ್ರು ಕೇಳ್ಕೊಳ್ಳಿ. ಇನ್ನು BEO ಬಳಿ ಹೋದ್ರೆ ಅವರು ಮಾಡೋ ಅವಮಾನ ನೋಡಿ. ಅಲ್ಲಿ ಮಕ್ಕಳಿಗೆ ಏನಾರ ದನ ಕಾಯ್ತಿದ್ದೀನಿ ಆಫೀಸರ್ ಆಗಿ, ದೇವೇಗೌಡ ಹತ್ರ ಮಾತಾಡ್ತೀನಿ ನಾನು. ನೀನೆಲ್ಲ ತಲೆ ಮಾಡ್ಬೇಡ. ನೀನು ಬಡ ಮಕ್ಕಳಿಗೆ ಸೀಟ್ ಕೊಡ್ತೀರಿ, ನೀನೇನ್ ಸಮಾಜ ಸುಧಾರಣೆ ಮಾಡ್ತೀಯಾ? ನೀನ್ ನಡಿ. ನಾವು ಕೇಳಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಕೊಡ್ತೀವಿ. ಏನ್ ನ್ಯಾಯ ಸಿಗ್ತಾ ಇಲ್ಲ ನಿನ್ಗೆ? ಏನ್ ನ್ಯಾಯ ಸಿಗ್ತಾ ಇಲ್ಲ? ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಾನೂನು ಮೀರೇ ಮಾಡಿರೋದು ನಿನಗೆ. ಕಾನೂನು ಮೀರಿ ಹೆಂಗ್ ಮಾಡ್ತೀರಾ? ಕಾನೂನು ಮೀರೇ ಮಾಡಿರೋದು ನಾನು ಕೊಡ್ಬೇಕಾಗ್ತದೆ. ನೀವು ಮಾಡಿದ್ದೀನಿ, ಹೆಂಗ್ ಮಾಡ್ತೀರಾ? ನಾ ಮಾಡಿದ್ದೀನಿ. ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋ. ಹೆಂಗ್ ಮಾಡ್ತೀರಾ? ಕಾನೂನು ಮೀರಿ ಹೆಂಗ್ ಮಾಡ್ತೀರಾ ಸರ್ ನೀವು? ರೈಟ್ ಇನ್ಫಾರ್ಮೇಶನ್ ಇದು ಡೀಟೇಲ್ಸ್ ಬೇಕು. ಕೊಡ್ತಾರೆ, ಹೋಗು. ಸರ್ 6 ತಿಂಗಳು ಮೇಲಾಗಿದೆ ಸರ್. ಅಪೀಲ್ ಹೋಗು, ಅಪೀಲ್ ಹೋಗು. ಈ ತರ ದೌರ್ಜನ್ಯ ಮಾಡಿದ್ರೆ ಹೇಗೆ ಸರ್ ಇದು? ಅಪೀಲ್ ಹೋಗಪ್ಪ. ಏನ್ ಮಾತಾಡ್ತಾರೆ ನೋಡಿ ಅವನು.
ಅಪೀಲ್ ಮಾಡೋಗ ನೀನು ಅಪೀಲ್ ಮಾಡೋಗ ನಮ್ಗೇನ್ ಗೊತ್ತಿರುತ್ತೆ ನಾನು ಕೊಟ್ಟಿಲ್ಲ ಅಪೀಲ್ ಮಾಡೋಕೆ ಹೋಗಿ ಆಫೀಸಲ್ಲಿ ದೌರ್ಜನ್ಯ ಮಾಡಿ ಜಗಳ ಮಾಡಿದ್ದಾನೆ ಅಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಇವಾಗಲೇ ಮಾಡಿದ್ದ ಈ ಸರ್ಕಾರಿ ಅಧಿಕಾರಿಗಳು ಮಕ್ಕಳಿಗೆ ಹಕ್ಕಲ್ಲ ಭಿಕ್ಷೆ ಕೊಡೋ ರೀತಿಯಲ್ಲಿ ಉದ್ದಟತನ ಪ್ರದರ್ಶಿಸುತ್ತಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ. ಎಲ್ಲ ಖಾಸಗಿ ಶಾಲೆಗಳವರು ಒಂದೇ, ಅವರು ಒಂದೇ ಬೇಕಾಗಿರೋದು ದುಡ್ಡು ಮಾಡಬೇಕು, ಅಧಿಕಾರಿಗಳನ್ನು ಪರ್ಚೇಸ್ ಮಾಡಬೇಕು.